ಇವತ್ತು ನಮ್ಮ ಬಿಜಾಪುರ ನಗರದ ಶಾಸಕರು, ನಾಯಕರು ಮತ್ತು ಹಿಂದುತ್ವದ ಪ್ರತಿಪಾದಿ ಮತ್ತು ಯಾವುದೇ ಸಮಸ್ಯೆ ಇದ್ದರೂ ಕೂಡ ವಿಧಾನಸಭೆಯಲ್ಲಿ ವಿಷಯಗಳನ್ನು ಎಳೆಯಾಗಿ ಅದರ ಮುಖಾಂತರ ಸರ್ಕಾರಕ್ಕೆ ಮುಜುಗರ ಮಾಡಿ ಸಿಲುಕುವಂಥ ಒಳ್ಳೆಯ ನಾಯಕರು. ಇವತ್ತೇನೋ ಒಂದು ಕೆಟ್ಟ ಗಳಿಗೆ ಅಂತ ನಾವು ಭಾವಿಸ್ತೀವಿ. ಅದು ಪಕ್ಷದ ಹಿರಿಯರು ಅವರು ಎಲ್ಲರೂ ಸೇರಿ ಸಂಧಾನ ಮಾಡ್ತಾರಂತ ನಾವೆಲ್ಲ ಭಾವಿಸಿದ್ದೀವಿ. ಆದರೆ ಅದು ಸಂಧಾನ ಬಿಟ್ಟು ಮತ್ತು ಯಾಕೆ ಹಿಂಗಾಗ್ಯದೋ ನಮಗೂ ಕೂಡ ನಮ್ಮ ಎಲ್ಲ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರುಗಳಿಗೆ ಎಲ್ಲರಿಗೂ ಅದು ಭಾಳ ಸ್ವಲ್ಪ ಘಾತ ಆಗ್ಯದ, ಜನರಿಗೂ ಘಾತ ಆಗ್ಯದ. ಮತ್ತು ಹಿಂದುಳಿದ ವರ್ಗ ಇರ್ಬೋದು, ಎಲ್ಲ ಸಮಾಜಗಳಿಗೆ ಭಾಳಷ್ಟು ಬೇಕಾದಂಥ ವ್ಯಕ್ತಿ. ಅದು ನಮಗೆ ಭಾಳಷ್ಟು ನೋವು ತಂದಿದೆ. ಮುಂದಿನ ದಿನಮಾನಗಳ ಪಕ್ಷದ ಎಲ್ಲ ಹಿರಿಯರಿಗೆ ನಾವು ವಿನಂತಿ ಮಾಡ್ತೀವಿ, ಇನ್ನೊಂದು ಸ್ವಲ್ಪ ಕೂಲಂಕುಷವಾಗಿ ಚರ್ಚಿಸಿ ನೋಡಿ ಮತ್ತು ಅವಕಾಶ ಮಾಡ್ಬೋದು ಅಂತ ನಮಗೆ ವಿಶ್ವಾಸ ಇದೆ. ಅದಕ್ಕೆ ಪಕ್ಷ, ಯಾಕಂದ್ರೆ ಪಕ್ಷದ ಆದೇಶ ಕೂಡ ನಾವು ಪಾಲಿಸಬೇಕಾಗ್ತದೆ. ಅದರ ಜೊತೆಗೆ ನಮ್ಮ ನಾಯಕರು ಹಿಂಗಾಯ್ತಪ್ಪ ಅದು ಸ್ವಲ್ಪ ನಮ್ಮಲ್ಲಿ ಘಾಸಿ ಇದೆ. ಮುಂದಿನ ದಿನಮಾನಗಳಲ್ಲಿ ಇದನ್ನು ಸುರುಳಿತಾಗ ರಾಜ್ಯದಲ್ಲಿ BJP ಬರಬೇಕಾದ್ರೆ ಭಾಳಷ್ಟು ಹಿರಿಯ ನಾಯಕರು, ಮೊದಲ ಅನಂತಕುಮಾರ್ ಅವರು ಮತ್ತು ಇವರು ವಾಜಪೇಯಿ ಅವರು ಕೂಡ ಮತ್ತು ಸಂಘ ಪರಿವಾರ ಕೂಡ ಎಲ್ಲರೂ ಕೂಡ ಭಾಳಷ್ಟು ಸಮಾಜದಲ್ಲಿ ಭಾಳಷ್ಟು ಬೇರೆ ಮಟ್ಟದಿಂದ ಬಂದಂಥ ನಾಯಕರು. ಮುಂದಿನ ದಿನಮಾನಗಳಲ್ಲಿ ಒಳ್ಳೆಯದಾಗ್ತಂತ ನಾವು ಆಶೆಯನ್ನು ಇಟ್ಕೊಂಡಿದ್ದೀವಿ. ಅದಕ್ಕೆ ಹಿರಿಯರು ಮತ್ತು ಪಕ್ಷದ ಎಲ್ಲ ಗಣ್ಯರು ವಿಚಾರ ಮಾಡಿ ಒಂದು ನಿರ್ಣಯ ತಗೋತಾರಪ್ಪ ಅಂತ ನಾವು ಭಾವಿಸಿದ್ದೀವಿ. ನಾವೀಗ ಪಕ್ಷಕ್ಕೇನ ರಿಕ್ವೆಸ್ಟೇ ಮಾಡೀವಿ. ಯಾಕಂತ ತಿಳ್ಕೊರಿ, ಈಗ ಜಾರಕಿಹೊಳಿ ಅವರು ಇರ್ಬೋದು ಮತ್ತು ಪ್ರತಾಪ್ ಸಿಂಗ್ ಅವರು ಇರ್ಬೋದು, ಆಮೇಲೆ ಈಶ್ವರಪ್ಪನವ್ರು ಇರ್ಬೋದು, ಎಲ್ಲ ಹಿರಿಯ ನಾಯಕರು ಸೇರಿ ಮತ್ತು ಬೆಂಗಳೂರೊಳಗೆ ಮೀಟಿಂಗ್ ಮಾಡ್ಯಾರ. ಸೇರಿ ಯತ್ನಾಳ್ ಒಬ್ಬಂಟಿಗೆ ಇಲ್ಲ, ಯತ್ನಾಳ್ ಜೊತೆ ಜನರು ಅದಾರ, ಜನರ ಬೆಂಬಲಿಗರು ಅದಾರ, ಸಕ್ರಿಯ ಕಾರ್ಯಕರ್ತರು ಅದಾರ, ಹಿರಿಯ ನಾಯಕರು ಅದಾರ. ಏನೋ ಒಂದು ಗಳಿಗೆ ಅದ, ಕೆಟ್ಟ ಗಳಿಗೆ ಅದ, ಅದು ಮತ್ತೆ ಮುಂದೆ ಸರಳ ಆಗ್ತದೆ. ಯಾಕಂದ್ರೆ ಮೊದಲು ಹಿಂಗೆ ಆಗಿತ್ತು, ಮತ್ತು ಈಗ ಆಗಂಗಿಲ್ಲ ಅಂತ ನಮಗೆ ಅನಿಸ್ಯದ. ಮತ್ತು ಅದು ಮುಂದೆ ಪಕ್ಷದ ಹಿರಿಯರು ಅವರೆಲ್ಲರೂ ಕೂಡಿ ಮಾಡ್ತಾರಂತ ನಾವು ವಿನಂತಿ ಮಾಡ್ಲತ್ತೀವಿ ಇಷ್ಟೇ. ರದ್ದುಗೊಳಿಸ್ಬೇಕು ಅವ್ರಿಗೆ ಮತ್ತು ನಾವು ಎಲ್ಲೇ ಹೋಗ್ಬೇಕು, ನಾವು ಕಾರ್ಪೊರೇಟರ್ ಎಲ್ಲರೂ ಕೂಡಿ ನಮ್ಮ ನಾಯಕರ ಮೇಲೆ ನಾವು ಹೋಗ್ತೀವಿ, ನಮ್ಮ ನಾಯಕ ತೋರಪ್ಪ ಅಂತೇಳಿ ಮಾಡ್ರಿ ಅಂತ ಹೇಳಿ. ಏನು ಕಾರ್ಪೊರೇಟ್ಸ್ಗಳಿದಾವಲ್ಲ ಎಲ್ಲರೂ ಕೂಡಿ ಭೇಟಿ ಆಗ್ತೇವೆ, ಏನಾದರೂ ಮಾಡಿ ಸರಿಪಡಿಸ್ಕೊಂಡು ಮತ್ತೊಮ್ಮೆ ಇವ್ರ ಪಕ್ಷದೊಳಗೆ ಒಳಗೆ ತಗೋರಿ ಅಂತೇಳಿ ಅನ್ನುವಂಥ ವಿನಂತಿನೂ ಕೂಡ ಮಾಡ್ತೇವೆ ನಾವೀಗ. ಇವರು ಇದೇ ರೀತಿ ಪ್ರತಿಯೊಬ್ಬರನ್ನು ಹಿಂದುತ್ವ ಪರವಾಗಿ ಹೋರಾಟ ಮಾಡೋರನ್ನಾಗಲಿ, ಅಭಿವೃದ್ಧಿ ಪರವಾಗಿ ಹೋರಾಟ ಮಾಡುವಂಥವ್ರನ್ನಾಗಲಿ ಈ ರೀತಿ ಕೆಲವೊಂದು ಪಕ್ಷ ಹೊರಗೆ ಹಾಕ್ಲಕ್ಕ ಕೂಡಲೇ ನಾವು ನಮ್ಮ ನಿರ್ಣಯ ತೊಗೋಬೇಕಾಗತ್ತೆ. ಒಂದು ವೇಳೆ ಅಂಥ ಪ್ರಸಂಗ ಬಂದರೂ ಸಹಿತ ನಾವು ಸಾಮೂಹಿಕವಾಗಿ ಈ ನಮ್ಮ ಕೇಸ್ ಏನಾಗುತ್ತೆ ಮುಗಿದ ಕೂಡಲೇ ಸಾಮೂಹಿಕ ಪ್ರಸಂಗ ಬಂದ್ರೆ ರಾಜೀನಾಮೆ ಕೊಡೋದಾದ್ರೆ ನಾವು ಕೊಡ್ತೇವಂಥದ್ದು. ಇದ್ರ ಎರಡು ಮಾತಿಲ್ಲ. ಯಾಕಂದ್ರೆ ನಾವು ಯಾವಾಗಲೂ ಬಸವನಗೌಡರ ಪರವಾಗಿ ಇರ್ತೇವೆ. ಬಸವನಗೌಡರ ಪರವಾಗಿ ಯಾಕಂದಪ್ಪ ಅಂದ್ರೆ ಅವ್ರು ಅಭಿವೃದ್ಧಿ ಕಾರ್ಯಗಳು ಮಾಡ್ಲಿಕ್ಕತ್ತಾರೆ. ಇಲ್ಲೇನು ಯಾರ ಮನೆ ಹಾಳು ಮಾಡೋ ಕೆಲಸ ಮಾಡ್ಲಿಕ್ಕತ್ತಿಲ್ಲ. ಅವರು ಹೋರಾಟ ಮಾಡಿದ್ದು ಎದಕ್ಕೆ ಮಾಡಿದ್ರು, ಅವರು ಯಾಕೆ ಅವ್ರ ವಿರುದ್ಧ ಮಾತಾಡ್ತಿದ್ರಪ್ಪ ಅಂದರೆ ಅವ್ರೇನೋ ಮಾಡಿದಂಥ ಅನ್ಯಾಯಗಳು ಅವ್ರ ಗಮನಕ್ಕೆ ಬಂದಿರಬಹುದು. ಸುಮ್ಮನೆ ಯಾರು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅದನ್ನು ರೀ, ಹೌದಲ್ರಿ? ಆ ಕಾರಣಕ್ಕಾಗಿ ಅವ್ರೇನೋ ಮಾಡ್ಲಿಕ್ಕತ್ತಾರೆ. ನಾವು ಅವ್ರ ಬೆನ್ನೆಲುಬಾಗಿ ನಿಂದಿರ್ತೇವೆ. ಇಡೀ ರಾಜ್ಯನೇ ಅವ್ರ ಬೆನ್ನೆಲುಬಾಗಿ ನಿಂದಿರ್ಲಿಕ್ಕತ್ತೈತಿ. ನಾವು ಅಷ್ಟೇ ಅಲ್ಲ, ಇಡೀ ರಾಜ್ಯನೇ ಅವ್ರ ಬೆನ್ನೆಲುಬಾಗಿ ಅದ. ನಾವು ಕೂಡ ಆ ರೀತಿ ಪ್ರಸಂಗ ಏನಾದರೂ ಬಂದರೆ ನಾವು ರಾಜೀನಾಮೆ ಕೊಡ್ಲಿಕ್ಕೆ ಮಾತ್ರ ಸಿದ್ಧರಾಗ್ತೇವೆ ಅಂತ ನಾನು ಈ ಸಮಯದಲ್ಲಿ ತಮ್ಮೆಲ್ಲ ಮಾಧ್ಯಮದ ಮುಖಾಂತರ ಹೇಳಲು ಬಯಸ್ತೀನಿ ಸರ್. ನಮ್ಮ ಶಾಸಕರ ಜೋಡಿ ಇನ್ನೊಮ್ಮೆ ಚರ್ಚೆ ಮಾಡ್ತೇವೆ ಸರ್. ಅದನ್ನು ಚರ್ಚೆ ಮಾಡಿ ಮತ್ತೊಮ್ಮೆ ಅದು ಅವ್ರು ಏನು ನಿರ್ಣಯ ಹೇಳ್ತಾರಲ್ಲ ಅದ್ರ ಮೇಲೆ ನಾವು ಅವ್ರ ಜೊತೆ ಕೂಡ ಡಿಸಿಷನ್ ತೊಗೊಂಡು ಕೊಟ್ಬಿಡ್ತೇವೆ ಸರ್. ಅದಕ್ಕೂ ಪಕ್ಷಕ್ಕೂ ಸರ್ ಶಾಸಕರ ಜೋಡಿ ಮಾತಾಡಿದ್ದೇವೆ ನಾವು. ಬಟ್ ಇನ್ನು ಅವರು ನಮ್ಗೆ ಇದಕ್ಕೆ ಸಂಪರ್ಕಕ್ಕೆ ಸಿಗ್ಲಿಕ್ಕತ್ತಿಲ್ಲ ರೀ. ಯಾಕೆ ಅವರು ಒಂದು ಈಗ ಟೆನ್ಷನ್ದೊಳಗೆ ಅದಾರ. ಇವತ್ತು ನಾಳೆ ಬರ್ಬೋದು. ಬಂದ್ರೆ ಅವ್ರನ್ನ ಭೇಟಿಯಾಗಿ ನಾವು ಒಂದು ನಿರ್ಣಯ ತೊಗೋತೇವೆ ಸರ್, ಎಲ್ಲ ನಮ್ಮ ಮಹಾನಗರ ಪಾಲಿಕೆ ಸದಸ್ಯರು. ಪ್ರಭಾವಿ ನಾಯಕ ಯಾರಂದ್ರೆ ಬಸವನಗೌಡ ಪಾಟೀಲ್ ಯತ್ನಾಳ್ ಅಂತ ಇಡೀ ಕರ್ನಾಟಕದಲ್ಲಿ ಮನೆ ಮಾತಾಗಿದೆ. ಮತ್ತು ಈ ನಿನ್ನೆ ನಡೆದ ಬೆಳವಣಿಗೆ ಸಾಕಷ್ಟು ಜನರಿಗೆ ಮನಸ್ಸಿಗೆ ನೋವಾಗಿದೆ. ನಮ್ಮ ಹಿರಿಯರು ಹೇಳ್ದಂಗೆ ದೆಹಲಿಯಲ್ಲಿ ಎಲ್ಲ ಮಹಾನ್ ನಾಯಕರು ಅದರ ಬಗ್ಗೆ ಇನ್ನೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವರು ಉಚ್ಚಾಟನೆ ಮಾಡೋದು ವಾಪಸ್ ತಗೋಬೇಕಂತ ವಿನಂತಿ ಮಾಡ್ತೀವಿ. ತದನಂತರ ಅವರು BJP ಪಕ್ಷಕ್ಕೆ ಯಾವುದೋ ಮುಜುಗರ ಆಗುವಂಥ ಕೆಲಸ ಏನು ಮಾಡಿಲ್ಲ. ಪಕ್ಷ ಕಟ್ಟುವಲ್ಲಿ, ಸಂಘಟನೆ ಮಾಡುವಲ್ಲಿ ಸಾಕಷ್ಟು ದುಡಿದಿದ್ದಾರೆ.
ಹಿಂದೆ ಯಾರು ಇರಾದಾಗ ವಿಜಯಪುರ ಜಿಲ್ಲೆಯಲ್ಲಿ ಪ್ರಥಮ ಬಾರಿಗೆ ಶಾಸಕರಾಗ್ಯಾರ, ಲೋಕಸಭೆ ಸದಸ್ಯರಾಗ್ಯಾರ. ಅಟಲ್ ಬಿಹಾರಿ ವಾಜಪೇಯಿ ಅಂತ ಮುತ್ಸದ್ದಿ ರಾಜಕಾರಣದಲ್ಲಿ ಸಚಿವರಾಗಿದ್ದಾರೆ. ಸಾಕಷ್ಟು ಬ್ರಾಡ್ಗೇಜ್ ಹೋರಾಟ ಇರ್ಬೋದು, ಇನ್ನಿತರ ನೀರಾವರಿ ಹೋರಾಟ ಇರ್ಬೋದು, ಉತ್ತರ ಕರ್ನಾಟಕ ಅನ್ಯಾಯ ಆದಾಗ ಧ್ವನಿ ಎತ್ತುವುದಂಥ ಕೆಲಸ ಆಗಿರ್ಬೋದು, ಇವೆಲ್ಲ ಮಾಡಿದ್ದಾರೆ. ಒಂದೇ ಒಂದಂದ್ರೆ ಅವರು ಹಿಂದುತ್ವ ಪರವಾಗಿ ನಿಲ್ಲುವುದಾಗಲಿ ಅಥವಾ ಯಾರಿಗೆ ಅನ್ಯಾಯ ಆದಾಗ ಧ್ವನಿ ಎತ್ತುವುದಾಗಲಿ ಈ ಕೆಲಸ ಮಾಡಿದ್ದಾರೆ. ಆದ ಕಾರಣ ಕುಟುಂಬ ರಾಜಕಾರಣ ಮಾಡಬಾರ್ದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಯಾರಿಗೆ ಅನ್ಯಾಯ ಆಗಬಾರ್ದು, ಯಾರು ದುಡಿದಿದ್ದಾರೆ ಹಿರಿಯರಿಗೆ ಗೌರವ ಸಿಗಬೇಕು, ಹಿರಿಯರಿಗೆ ಮನ್ನಣೆ ಹಾಕಿರಿ, ಹಿರಿಯರ ಮಾತುಗಳನ್ನು ತಾವೆಲ್ಲ ಕಡೆಗಣಿಸಬಾರ್ದು ಅನ್ನೋಂಥ ದೃಷ್ಟಿ ಇಟ್ಕೊಂಡು ಅವ್ರು ಹೋರಾಟ ಮಾಡೋದು ಹೊರತಾಗಿ ಯಾರು ದ್ವೇಷ ಇಲ್ಲಿದ್ದಾರೆ. ಆದ ಕಾರಣ ನಾವು ಮಾಧ್ಯಮ ಮುಖಾಂತರ ವಿನಂತಿ ಮಾಡ್ತೀವಿ, ಇದು ಮತ್ತೊಂದು ಸಲ ಪುನರ್ ಪರಿಶೀಲನೆ ಮಾಡಿ ಅವ್ರ ಉಚ್ಚಾಟನೆಯನ್ನು ವಾಪಸ್ ತೆಗೆದುಕೊಳ್ಬೇಕು. Be Grand Family Restaurant present Chicken Shahi Dawat 6 feet long thali 11 food items, 6 to 8 persons can eat. Hurry up.